ಸಂಪೂರ್ಣವಾಗಿ ವಿಫಲವಾಗಿದೆ ಪಾಕ್ ಏರ್ ಡಿಫೆನ್ಸ್. ಈಗಾಗಲೇ ಹೊಡೆದು ಹಾಕಲಾಗಿದೆ ಪಾಕ್ ಏರ್ ಡಿಫೆನ್ಸ್ ಅನ್ನ. ಭಾರತ ಡ್ರೋನ್ ಅಟ್ಯಾಕ್ ಆಗಿದೆ. ಕರಾಚಿ ಪೋರ್ಟ್ ಫಿನಿಶ್ ಆಗಿರೋದು. ಕರಾಚಿ ಪೋರ್ಟ್ ಸಂಪೂರ್ಣವಾಗಿ ನಾಶಪಡಿಸಿದೆ ಭಾರತದ ಸೇನೆ. ಕರಾಚಿ ಪೋರ್ಟ್ ಅನ್ನ ಡೆಸ್ಟ್ರಾಯ್ ಮಾಡಿದೆ ಈಗ ಭಾರತ. ಸಂಪೂರ್ಣವಾಗಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ವಿಫಲವಾಗಿ ಹೋಗಿರೋದನ್ನ ಗಮನಿಸ್ತಾ ಇದ್ದೀವಿ. ಭಾರತ ಡ್ರೋನ್ ಅಟ್ಯಾಕ್ ಮಾಡಿದೆ. ಕರಾಚಿ ಪೋರ್ಟ್ ಫಿನಿಶ್ ಆಗಿರೋದು. ಕರಾಚಿ ಪೋರ್ಟ್ ಸಂಪೂರ್ಣ ನಾಶ ಆಗಿ ಹೋಗಿದೆ. ಬಿಕಾಸ್ ಭಾರತದ ಸೇನೆ ನಾಶ ಮಾಡಿರೋದು. ಕರಾಚಿ ಪೋರ್ಟ್ ಡೆಸ್ಟ್ರಾಯ್ ಮಾಡಿದೆ ಈಗ ಭಾರತ. ಕೇವಲ ಕರಾಚಿ ಮಾತ್ರ ಅಲ್ಲ, ಲಾಹೋರ್, ರಾವಲ್ಪಿಂಡಿ, ಅದಾದ ನಂತರ ಈಗ ಇಸ್ಲಾಮಾಬಾದ್ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸೋದಕ್ಕೆ ಭಾರತ ಮುಂದಾಗಿರೋದನ್ನ ಗಮನಿಸ್ತಾ ಇದ್ದೀವಿ. ಕರಾಚಿ ಪೋರ್ಟ್ ಅನ್ನ ಸಂಪೂರ್ಣವಾಗಿ ನಾಶಪಡಿಸಿದೆ ಈಗ ಭಾರತೀಯ ಸೇನೆ. ಡೆಸ್ಟ್ರಾಯ್ ಮಾಡಿ ಹಾಕಿದೆ. ಪಾಕ್ನ ಏರ್ ಡಿಫೆನ್ಸ್ ಸಂಪೂರ್ಣವಾಗಿ ವಿಫಲವಾಗಿ ಹೋಗಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಭಾರತ ನಿರಂತರವಾಗಿ ಅಟ್ಯಾಕ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಇದೆ. ಭಾರತದ ಈ ದಾಳಿಗಳಿಗೆ ಪಾಕಿಸ್ತಾನ ಕಂಗೆಟ್ಟು ಹೋಗಿರೋದನ್ನ ಗಮನಿಸ್ತಾ ಇದ್ದೀವಿ. ಪಾಕಿಸ್ತಾನ ಸೇನೆ, ಪಾಕಿಸ್ತಾನ ಸರ್ಕಾರ, ಪಾಕಿಸ್ತಾನದ ಜನ ಎಲ್ಲರೂ ಕೂಡ ಈಗ ಹೈ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ಭಾರತ ಕರಾಚಿಯ ಮೇಲೆ ದಾಳಿಯನ್ನ ನಡೆಸಿರೋದು, ಲಾಹೋರ್ ಮೇಲೆ ದಾಳಿಯನ್ನ ನಡೆಸಿದೆ, ರಾವಲ್ಪಿಂಡಿ ಮೇಲೆ ದಾಳಿ ನಡೀತಾನೆ ಇದೆ. ಹಾಗಾಗಿನೇ ಅಲ್ಲಿನ ಕ್ರಿಕೆಟರ್ಗಳಿಗೂ ಕೂಡ ಎಚ್ಚರಿಕೆಯ ಸಂದೇಶ ರವಾನೆ ಆಗಿರೋದು. ಅವರನ್ನ ಬೇರೆ ಕಡೆಗೆ ಸುರಕ್ಷಿತ ಸ್ಥಳಕ್ಕೆ ರವಾನಿಸುವಂತ ಕೆಲಸವೂ ಕೂಡ ನಡೀತಾ ಇದೆ. ಪಾಕಿಸ್ತಾನ ಪ್ರೀಮಿಯರ್ ಲೀಗ್ ನಡೀತಾ ಇದೆ ಪಾಕಿಸ್ತಾನದಲ್ಲಿ. ಇದೆಲ್ಲದರ ನಡುವೆ ಈಗ ಇಸ್ಲಾಮಾಬಾದ್ ನೆಕ್ಸ್ಟ್ ಟಾರ್ಗೆಟ್ ಭಾರತದ್ದು. ಯಾಕೆ ಅಂತ ಅಂದ್ರೆ ಲಾಹೋರ್ ಆಯ್ತು, ಕರಾಚಿ ಆಯ್ತು, ರಾವಲ್ಪಿಂಡಿ ಆಯ್ತು, ನೆಕ್ಸ್ಟ್ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಮೇಲೆ ದಾಳಿ ನಡೆಸುವ ಸಾಧ್ಯತೆ ಇದೆ. ಹಾಗಾಗಿನೇ ಯುದ್ಧದ ಸೈರನ್ ಅನ್ನು ಕೂಡ ಕೂಗಿಸಿದ್ದಾರೆ ಅಲ್ಲಿನ ಪಾಕಿಸ್ತಾನದ ಸೇನೆ. अलर्ट आगिरी ಅನ್ನೋ ನಿಟ್ಟಿನಲ್ಲಿ रावलपिंडी की फूड स्ट्रीट के बाहर हम मौजूद हैं और मैंने जैसे पहले कहा है कि एक बड़ा ही हसास दिन भी हसास है क्योंकि यहाँ पे आज मैच होना है कराची का और पेशावर का। यहाँ पे आज एक बड़ा इवेंट है हमारा PSL, उसको सबोताज करने के लिए ये वाली हरकत जो है वो मोदी की फाशिस्ट गवर्नमेंट की तरफ से की गई है।